ಇನ್ನು 9ನೆಯ ಮನ್ವಂತರ. ಶ್ರೀಮದ್ಭಾಗವತ ಹೇಳುತ್ತದೆ ದಕ್ಷ ಸಾವರಣಿ ಅಂತ 9ನೆಯ ಮನ್ವಂತರ. ಇವನು ವರುಣಪುತ್ರ. 9ನೆಯ ಮನು ಇವನು ವರುಣಪುತ್ರ. ಋಷಿಗಳು ಹರಿವಂಶ ಹೇಳುವ ಪ್ರಕಾರ ಪುಲಸ್ತ್ಯರ ಮಗನಾದ ಮೇಧಾತಿಥಿ, ಕಶ್ಯಪರ ಮಗನಾದ ವಸು, ಭೃಗು ಪುತ್ರನಾದ ಜ್ಯೋತಿಷ್ಮಾನ್, ಅಂಗಿರಸ್ ಪುತ್ರನಾದ ದ್ಯುತಿಮಾನ್, ವಸಿಷ್ಠ ಪುತ್ರನಾದ ಸವನ, ಅತ್ರಿಪುತ್ರನಾದ ಹವ್ಯವಾಹನ ಹಾಗೂ ಪುಲಹ ಪುತ್ರ, ಹೀಗೆ 7 ಜನ ಋಷಿಗಳು ದಕ್ಷ ಸಾವರಣಿ ಮನ್ವಂತರದಲ್ಲಿ 9ನೆಯ ಮನ್ವಂತರದಲ್ಲಿದ್ದಾರೆ. ದ್ಯುತಿಮಾನ್ ಮೊದಲಾದ ಋಷಿಗಳು ಅಂತ ಮಾತ್ರ ಭಾಗವತ ಹೇಳುತ್ತದೆ. ಆ 7 ಜನರ ಋಷಿಗಳ ಉಲ್ಲೇಖವನ್ನು ಹರಿವಂಶ ಮಾಡುತ್ತದೆ. ನಿನ್ನೆ ಸತ್ಯಧರ್ಮರು ಹೇಳಿದ ಮಾತನ್ನು ಕೇಳಿದ್ದೀರಿ. ಪ್ರಸಿದ್ಧರಾದ ಕೆಲವರ ಹೆಸರನ್ನು ಹೇಳಿ ಇನ್ನುಳಿದವರ ಹೆಸರನ್ನು ಗ್ರಂಥಾಂತರದಿಂದ ತಿಳಿದುಕೊಳ್ಳಿ ಅಂತ ಭಾಗವತ ನಮಗೆ ಅವಕಾಶವನ್ನು ಕೊಡುತ್ತದೆ. ದ್ಯುತಿಮಾನ್ ಎಂಬ ಅಂಗಿರಸ್ ಪುತ್ರನಾದ ಋಷಿಯನ್ನು ಹರಿವಂಶವು ಹೇಳುತ್ತದೆ. ಅವನೊಬ್ಬನ ಹೆಸರನ್ನು ಹೇಳಿ ಈ ಮೊದಲಾದವರನ್ನೆಲ್ಲ ನೀವು ತಿಳಿದುಕೊಳ್ಳಿ ಅಂತ ಭಾಗವತ ಹೇಳುತ್ತದೆ. ದ್ಯುತಿಮತ್ ಪ್ರಮುಖಾಹ ಅಂತ. ಶ್ರೀಮಠ್ ಟೀಕಾಕೃತ್ಪಾದರು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡುವಾಗ ನ್ಯಾಯ ವಿವರಣದ ವ್ಯಾಖ್ಯಾನ ಮಾಡುವುದಿಲ್ಲ. ನ್ಯಾಯಮಾಲ ಬಂದರೆ ಇದರ ವ್ಯಾಖ್ಯಾನವನ್ನು ನ್ಯಾಯ ವಿವರಣ ಗ್ರಂಥವನ್ನು ಓದಿ ತಿಳಿದುಕೊಳ್ಳಿ ಅಂತಾರೆ. ಯಾಕೆ ಅಂದರೆ ಅದನ್ನೂ ಇಲ್ಲಿಯೇ ಸುಧಾ ಗ್ರಂಥದಲ್ಲಿಯೇ ಅನುವ್ಯಾಖ್ಯಾನದ ವ್ಯಾಖ್ಯಾನ ಮಾಡಿದಂತೆ ನ್ಯಾಯಮಾಲಾದ ವ್ಯಾಖ್ಯಾನ ಮಾಡಿದರೆ ನ್ಯಾಯ ವಿವರಣ ಗ್ರಂಥವನ್ನು ಓದುವ ಸಂಪ್ರದಾಯವನ್ನೇ ನೀವು ಬಿಡಬಹುದು. ನ್ಯಾಯ ವಿವರಣ ಗ್ರಂಥವನ್ನು ಓದಲೇಬೇಕು ಅನ್ನುವುದಕ್ಕೋಸ್ಕರ ಅಲ್ಲಿಯೇ ನೋಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಲ್ಲಿ ಟೀಕಾಕೃತ್ಪಾದರು ಇಲ್ಲಿ ಅದರ ವ್ಯಾಖ್ಯಾನ ಮಾಡೋದಿಲ್ಲ ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಹರಿವಂಶಾದಿ ಸಕಲ ಸಚ್ಛಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಅನ್ನುವುದಕ್ಕೆ ಶ್ರೀಮದ್ಭಾಗವತ ಹರಿವಂಶಾದಿಗಳಲ್ಲಿ ನೋಡಿಕೊಳ್ಳಿ ಅಂತ, ಕೆಲವುದನ್ನು ಭಾಗವತಾದಿಗಳಲ್ಲಿ ವಿಸ್ತೃತವಾಗಿ ಹೇಳಿರ್ತಾರೆ, ಅಲ್ಲಿ ನೋಡಿಕೊಳ್ಳಿ ಅಂತ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಯಥಾಶಕ್ತಿಯಾಗಿ ಮಾಡಬೇಕು ಅನ್ನುವುದರ ಸೂಚನೆ ಈ ಮೂಲಕವಾಗಿ ನಮಗೆ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ದಕ್ಷ ಸಾವರಣಿ ಮನ್ವಂತರದ ದೇವತೆಗಳು 3 ಗಣದಲ್ಲಿದ್ದಾರೆ ಅಂತ ಮಾತ್ರ ನೋಡಿ, ಇಲ್ಲಿ ಹರಿವಂಶ ಸಂಕ್ಷೇಪ ಮಾಡಿತು. 3 ಗಣದಲ್ಲಿ ದೇವತೆಗಳಿದ್ದಾರೆ ಅಂತ ಮಾತ್ರ ಹೇಳುತ್ತದೆ. ಪಾರಾಮರೀಚಿ ಗರ್ಭಾದ್ಯಾಹ ಅಂತ ಸ್ವಲ್ಪ ವಿವರಣೆಯನ್ನು ಶ್ರೀಮದ್ಭಾಗವತ ನಮಗೆ ನೀಡುತ್ತದೆ. ಈ ದೇವತೆಗಳೆಲ್ಲ ದಕ್ಷನ ದೌಹಿತ್ರನಾದಂತಹ ರೋಹಿತನ ಪುತ್ರರು ಎಂಬುದಾಗಿ ಹರಿವಂಶ ಹೇಳುತ್ತದೆ. ಈ ಮನ್ವಂತರದ ಇಂದ್ರನ ಹೆಸರು ಬಹಳ ಅದ್ಭುತವಾಗಿದೆ. ಏನು? ಅದ್ಭುತ ಅಂತೆ ಅವನ ಹೆಸರು. ಅದ್ಭುತ ಎಂಬ ಹೆಸರಿನ ಇಂದ್ರ ದಕ್ಷ ಸಾವರಣಿ ಮನ್ವಂತರದಲ್ಲಿ ಇಂದ್ರ. ಇಲ್ಲಿ ಧೃಷ್ಟಕೇತು, ಪಂಚಹೋತ್ರ, ನಿರಾಕೃತಿ, ಪೃಥು, ಶ್ರವ, ಭೂರಿಧಾಮ, ರಚಿಕೇತ, ಅಷ್ಟಹತ, ಗಯ ಎಂಬುದಾಗಿ ಮನು ಪುತ್ರರನ್ನು ತಿಳಿಸಿಕೊಡ್ತಾರೆ. ಶ್ರೀಮದ್ಭಾಗವತ ಕೆಲವರ ಹೆಸರನ್ನು ಹೇಳುತ್ತದೆ. ಭೂತಕೇತು, ದೀಪ್ತಕೇತು ಮೊದಲಾದವರೆಲ್ಲ ಮನುಪುತ್ರರು ಅಂತ. ಇಲ್ಲಿ ಪರಮಾತ್ಮನ ಅವತಾರ ಅದು ಪ್ರಧಾನ. ಶ್ರೀಮದ್ಭಾಗವತ ಹೇಳುತ್ತದೆ ಋಷಭನಾಮಕನಾದ ಪರಮಾತ್ಮ ಅವತಾರ ಮಾಡುತ್ತಾನೆ. ಪಂಚಮಸ್ಕಂಧದಲ್ಲಿ ಬರುವ ಋಷಭನಾಮಕ ಪರಮಾತ್ಮ ಬೇರೆ, ಅದು ಈ ಮನ್ವಂತರದಲ್ಲೇನೆ ಅವತಾರ ಮಾಡಿದ್ದು ಋಷಭನಾಮಕ ಪರಮಾತ್ಮ. ಇದು ಋಷಭನಾಮಕನಾಗಿರತಕ್ಕಂತಹ ಪರಮಾತ್ಮ ಆಯುಷ್ಮಾನ್ ಮತ್ತು ಅಂಬುಧಾರ ಇವರಲ್ಲಿ ಅವತಾರ ಮಾಡಿದ್ದಾನೆ. ಆ ಪಂಚಮಸ್ಕಂಧದಲ್ಲಿ ಬರುವಂತಹ ಋಷಭನಾಮಕನಾದ ಪರಮಾತ್ಮ ವಿಶೇಷವಾಗಿ ಎಲ್ಲ ಆಶ್ರಮ ಧರ್ಮಗಳ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ತೋರಿಸಿದ್ದಾನೆ ಅಂತ ಅಲ್ಲಿ ತಿಳಿಸ್ತಾರೆ. ಪ್ರಿಯವ್ರತ ಅವನ ಮಗ ಆಗ್ನಿಧ್ರ, ಅವನ ಮಗ ನಾಭಿ, ಆ ನಾಭಿಯ ಪುತ್ರನಾಗಿ ಪರಮಾತ್ಮ ಋಷಭನಾಮಕನಾಗಿ ಅಲ್ಲಿ ಅವತಾರ ಮಾಡಿದ್ದು ಎಂಬುದಾಗಿ ನಾವು ಕೇಳ್ತೇವೆ. ಆ ರೀತಿಯ ಋಷಭನಾಮಕನಾಗಿರುವಂತಹ ಪರಮಾತ್ಮ ಇಲ್ಲಿ ಆಯುಷ್ಮಾನ್ ಅಂಬುಧಾರ ಅನ್ನುವವರಲ್ಲಿ ಅವತಾರ ಮಾಡ್ತಾನೆ ಅಂತ. ಇನ್ನು 10ನೆಯ ಮನ್ವಂತರ ಬ್ರಹ್ಮಸಾವರಣಿ. ಅಲ್ಲಿ ಋಷಿಗಳು ಪುಲಹರ ಮಗನಾದ ಹವಿಷ್ಮಾನ್, ಭೃಗುಪುತ್ರನಾದ ಸುಕೃತಿ, ಅತ್ರಿಪುತ್ರ ಆಪೋಮೂರ್ತಿ, ವಸಿಷ್ಠಪುತ್ರ ಅಷ್ಟಮ, ಪುಲಸ್ತ್ಯಪುತ್ರ ಪ್ರಮಿತಿ, ಕಶ್ಯಪಪುತ್ರ ನಭೋಗ ಅಂತ. ಆಮೇಲೆ ನಭಸ್ಸಿನ ಪುತ್ರನಾದ ಸತ್ಯ ಅಂತ ಹರಿವಂಶ ಹೇಳುತ್ತದೆ. ಹವಿಷ್ಮಾನ್, ಸುಕೃತ, ಸತ್ಯ, ಜಯ, ಮೂರ್ತಿ ಇತ್ಯಾದಿಗಳು ಅಂತ ಸ್ವಲ್ಪ
ಹೆಸರಿನಲ್ಲಿ ಸಂಕ್ಷೇಪವನ್ನು ಮಾಡಿ ಭಾಗವತವು ಕೂಡ ತಿಳಿಸುತ್ತದೆ. ದಕ್ಷಿಣಾಯನ ಹಾಗೂ ಉತ್ತರಾಯಣಗಳಿಗೆ ಅಭಿಮಾನಿಗಳಾದ ದೇವತೆಗಳು ಈ ಒಂದು ಮನ್ವಂತರದಲ್ಲಿ ವಿಶೇಷವಾಗಿ ದೇವ ಪದವಿಯಲ್ಲಿರ್ತಾರೆ ಅಂತ ಹರಿವಂಶ ಹೇಳುತ್ತದೆ. ಸುವಾಸನ ವಿರುದ್ಧ ಮೊದಲಾದಂತಹ ಹೆಸರಿನ ದೇವತೆಗಳಿರ್ತಾರೆ ಅಂತ ಭಾಗವತ ಹೇಳುತ್ತದೆ. ಈ ಮನ್ವಂತರದ ಇಂದ್ರನ ಹೆಸರು ಶಂಭು ಎಂಬುದಾಗಿ. ಅವತಾರ ವಿಶ್ವಕ್ಸೇನ ಎಂಬ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡುತ್ತಾನೆ ಅಂತ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ. ವಿಶ್ವಕ್ಸೇನ ಎಂಬ ತಂದೆಯಿಂದ ವಿಶೂಚಿ ಎಂಬ ತಾಯಿಯಲ್ಲಿ ಶಾಂತ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ ಅಂತ ಲಿಂಗೇರಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ವಿಶ್ವಕ್ಸೇನ ಎಂಬ ಹೆಸರಿನ ಪರಮಾತ್ಮನೇ ಅವತಾರ ಮಾಡ್ತಾನೆ ಎಂಬುದಾಗಿ ಸತ್ಯಧರ್ಮ ತೀರ್ಥರು ಶ್ರೀಮದ್ಭಾಗವತದಲ್ಲಿ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮನುಪುತ್ರರು ಇಲ್ಲಿ ನೋಡಿ, ನಿನ್ನೆಯೂ ಹೀಗೆ ಒಂದೆರಡು ಬಂತು. ಪುತ್ರ ಅಂತ ಹೆಸರು, ತನೂಜ ಅಂತ. ಹಾಗೆ ಇಲ್ಲಿ ಮನುಪುತ್ರ ಅಂತ ಒಬ್ಬನಿಗೆ ಹೆಸರು. ಮನುಸುತ, ಉತ್ತಮೌಜ, ನಿಕುಶಂಜ, ವೀರ್ಯವಾನ್, ಶತಾನೀಕ, ನಿರಮಿತ್ರ, ವೃಷಸೇನ, ಜಯದ್ರಥ, ಭೂರಿದ್ಯುಮ್ನ, ಸುವರ್ಚ ಎಂಬುದಾಗಿ ಹರಿವಂಶ ಬ್ರಹ್ಮಸಾವರಣಿ ಮನ್ವಂತರದ ಬ್ರಹ್ಮಸಾವರಣಿ ಮನುವಿನ ಮಕ್ಕಳ ಹೆಸರನ್ನು ಹೇಳುತ್ತದೆ. ಭಾಗವತ ಸಂಕ್ಷಿಪ್ತವಾಗಿ ಭೂರಿಷೇಣಾದಿಗಳು ಮನುಪುತ್ರರು ಅಂತ ಹೇಳ್ತಾರೆ. ಇನ್ನು ಧರ್ಮಸಾವರಣಿ ಎಂಬುದಾಗಿ ಸ್ವಲ್ಪ ಮನ್ವಂತರದ ಹೆಸರುಗಳಲ್ಲಿಯೂ ಹರಿವಂಶ ಹಾಗೂ ಭಾಗವತಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. 11ನೆಯ ಮನ್ವಂತರ ರುದ್ರಸಾವರಣಿ ಅಂತ ಇಲ್ಲಿಯ ಹರಿವಂಶದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಆದರೆ ಭಾಗವತದಲ್ಲಿ ಧರ್ಮಸಾವರಣಿ ಇದು 11ನೆಯ ಮನ್ವಂತರ ಅಂತ. ಭಾಗವತದ ಪ್ರಕಾರ ನಾವು ತಿಳಿಯೋಣ. ಋಷಯ ಕಶ್ಯಪ ಪುತ್ರನಾದ ಹವಿಷ್ಮಾನ್, ಇನ್ನೊಬ್ಬ ಹವಿಷ್ಮಾನ್ ಭೃಗುಪುತ್ರನಾದ ಹವಿಷ್ಮಾನ್. ಸಪ್ತರ್ಷಿಗಳಲ್ಲಿ ಇಬ್ಬರ ಹೆಸರು ಒಂದೇ ಇದೆ, ಹವಿಷ್ಮಾನ್ ಎಂಬುದಾಗಿ. ಸಪ್ತರ್ಷಿಗಳು ಅಂತ ಒಂದು ಗುಂಪು. ಆ ಜ್ಞಾನಿಗಳ ಗುಂಪಿನಲ್ಲಿ ಒಂದೇ ಹೆಸರಿನವರು ಇಬ್ಬರು ಒಂದೇ ಮನ್ವಂತರದೊಳಗಿದ್ದಾರೆ ಎನ್ನುವುದನ್ನು ಗಮನಿಸಿ. ಒಂದೇ ಆಶ್ರಮದಲ್ಲಿ ಒಂದೇ ಗುರುಕುಲದಲ್ಲಿ ಇಬ್ಬರಿಗೆ ಒಂದೇ ಹೆಸರನ್ನು ಇಡಬಾರದು ಅಂತೇನಿಲ್ಲ. ಒಂದು ವಿಶಿಷ್ಟವಾದ ವಿವಕ್ಷೆಯಿಂದ ಇಡುವ ಇದೊಂದು ತರಹದ ಇವರದ ಒಂದು ಗುಂಪು, ಒಂದು ವರ್ಗ. ಆ ಸಪ್ತ ಋಷಿಗಳಲ್ಲಿ ಇಬ್ಬರು ಹವಿಷ್ಮಾನ್. ಕಶ್ಯಪ ಪುತ್ರ ಹವಿಷ್ಮಾನ್, ಭೃಗುಪುತ್ರ ಹವಿಷ್ಮಾನ್, ಅತ್ರಿಪುತ್ರ ತರುಣ, ವಸಿಷ್ಠಪುತ್ರ ಅನಘ, ಅಂಗಿರಸ್ ಪುತ್ರ ಉದಧಿಷ್ಣ್ಯ, ಪುಲಸ್ತ್ಯ ಪುತ್ರ ನಿಶ್ಚರ ಹಾಗೂ ಅಗ್ನಿ ಸಮವಾದ ತೇಜಸ್ಸುಳ್ಳಂತಹ ಪುಲಹ ಅಥವಾ ಪುಲಹರ ಪುತ್ರ ಅಗ್ನಿ ತೇಜಸ್ ಎಂಬಂತಹ ಋಷಿ. ಹೀಗೆ ಅಲ್ಲಿ ಋಷಿಗಳಿದ್ದಾರೆ. ಅರುಣಾದಿಗಳು ಋಷಿಗಳು ಅಂತ ಸಂಕ್ಷಿಪ್ತವಾಗಿ ಭಾಗವತ ಹೇಳುತ್ತದೆ. ಮನುಪುತ್ರರು ಹರಿವಂಶ ಹೇಳುತ್ತದೆ. ಸಂವರ್ತಕ, ಸುಶರ್ಮ, ದೇವಾನೀಕ, ಪುರುದ್ವಹ, ಕ್ಷೇಮಧನ್ವ, ದೃಢಾಯು, ಆದರ್ಶ, ಪಂಡಕ, ಮನು ಅಂತ. ಸತ್ಯಧರ್ಮಾದಿಗಳು ಮಕ್ಕಳು ಅಂತ ಭಾಗವತ ಹೇಳುತ್ತದೆ. ಇನ್ನು ದೇವತೆಗಳು ಬ್ರಹ್ಮಸುತರು 3 ಗಣದಲ್ಲಿದ್ದಾರೆ ಅಂತ ಮಾತ್ರ ಹರಿವಂಶ ಹೇಳುತ್ತದೆ. ಹೆಸರನ್ನು 3 ಗಣಗಳ ಹೆಸರನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ವಿಹಂಗಮ, ಕಾಮಗಮ, ನಿರ್ವಾಣ ರುಚಿ ಎಂಬ ಹೆಸರಿನ 3 ಗಣದ ದೇವತೆಗಳು ಅಲ್ಲಿರ್ತಾರೆ 11ನೆಯ ಮನ್ವಂತರದಲ್ಲಿ. ಇಲ್ಲಿ ಇಂದ್ರ ವೈಧೃತ ಅಂತ ಪರಮಾತ್ಮ ಧರ್ಮಸೇತು ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ವೈಧೃತ ಅನ್ನುವವಳಲ್ಲಿ ಆರ್ಯಕ ಎಂಬ ಪುರುಷನಿಂದ ಪರಮಾತ್ಮ ಧರ್ಮಸೇತು ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. 12ನೆಯ ಮನ್ವಂತರ ಮೇರುಸಾವರಣಿ ಅಂತ ಹರಿವಂಶದ ವ್ಯಾಖ್ಯಾನಕಾರರು ಹೇಳೋದು. ರುದ್ರಸಾವರಣಿ ಅಂತ ವ್ಯಾಖ್ಯಾನಕಾರರು ಅಂತ ಹೇಳುವುದಕ್ಕೆ ಉದ್ದೇಶ, ಹರಿವಂಶದಲ್ಲಿ 8 ಮನ್ವಂತರಗಳವರೆಗೆ ಕ್ರಮವಾಗಿ ಹೆಸರು ಹೇಳಿ 9ನೆಯ ಮನ್ವಂತರದಿಂದ ಮುಂದೆ 14 ಮನ್ವಂತರದವರೆಗೆ ಒಟ್ಟು ಸೇರಿ ಹೇಳಿದ್ದಾರೆ. ಎಷ್ಟನೆಯ ಮನ್ವಂತರ ಯಾವುದು ಅಂತ ಹೆಸರನ್ನು ಹರಿವಂಶದ ಮೂಲದಲ್ಲಿ ಉಲ್ಲೇಖ ಮಾಡಿಲ್ಲ. ವ್ಯಾಖ್ಯಾನಕಾರರು ಒಂದು ರೀತಿಯ ಅಭಿಪ್ರಾಯ ಕೊಟ್ಟದ್ದಕ್ಕೆ ಅನುಗುಣವಾಗಿ ತಿಳಿಯುವುದಾದರೆ 12ನೆಯ ಮನ್ವಂತರ ಮೇರುಸಾವರಣಿ ಆಗ್ತದೆ. ಆದರೆ ಭಾಗವತದ ಪ್ರಕಾರ ರುದ್ರಸಾವರಣಿ. ಅಲ್ಲಿ ಋಷಿಗಳು ವಸಿಷ್ಠಪುತ್ರ ದ್ಯುತಿ, ಅತ್ರಿಪುತ್ರ ಸುತಪ, ಅಂಗಿರಸ್ ಪುತ್ರ ತಪೋಮೂರ್ತಿ, ಕಶ್ಯಪಪುತ್ರ ತಪಸ್ವಿ, ಪುಲಸ್ತ್ಯಪುತ್ರ ತಪೋಷಣ, ಪುಲಹಪುತ್ರ ತಪೋರವಿ, ಭೃಗುಪುತ್ರ ಧೃತಿ. ಭಾಗವತದ ಪ್ರಕಾರ ಇದನ್ನೇ ಸಂಕ್ಷೇಪವಾಗಿ ತಪೋಮೂರ್ತಿ, ತಪಸ್ವಿ, ಅಗ್ನಿಧ್ರಾದಯ ಎಂಬುದಾಗಿ ಭಾಗವತ ಹೇಳುತ್ತದೆ. ದೇವತೆಗಳು 5 ಗಣದಲ್ಲಿದ್ದಾರೆ ಅಂತ ಹೇಳುತ್ತದೆ. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರಿವರೆಲ್ಲ ದೇವತೆಗಳು ಅಂತ ಹರಿವಂಶ 5 ಗಣದವರು ಅಂತ ಹೇಳುತ್ತದೆ.
ಐದೂ ಗಣದ ಹೆಸರನ್ನೂ ಭಾಗವತ ಹೇಳುವುದಿಲ್ಲ, ಹರಿತಾದಿ ದೇವತೆಗಳು ಇದ್ದರು ಅಂತ ಮಾತ್ರ ಭಾಗವತ ಉಲ್ಲೇಖ ಮಾಡಿದರು. ಈ ಮಹಾನುಭಾವನಾದ 12ನೆಯ ಮನುವಿನ ಪುತ್ರರು ಯಾರು? ದೇವವಾಯು, ಅದೂರ, ದೇವಶ್ರೇಷ್ಠ, ವಿದೂರಥ, ಮಿತ್ರವಾನ್, ಮಿತ್ರದೇವ, ಮಿತ್ರಸೇನ, ಮಿತ್ರಕೃತ್, ಮಿತ್ರಬಾಹು, ಸುವರ್ಚ. ಭಾಗವತದ ಪ್ರಕಾರ ದೇವವಾನ್, ಉಪದೇವ, ದೇವಶ್ರೇಷ್ಠ ಮೊದಲಾದವರು ಅಂತ ನೋಡಿ. ಇಂದ್ರ ಋತಧಾಮ ಎಂಬ ಹೆಸರಿನ ಇಂದ್ರ ಅಲ್ಲಿ ಇದ್ದಾನೆ. ಅವತಾರ ಯಾರು? ಪರಮಾತ್ಮನ ಅವತಾರ. ಸ್ವಧಾಮ ಎಂಬ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಯಾರಲ್ಲಿ? ಸತ್ಯಮಹಸ್ ಎಂಬ ಹೆಸರಿನ ಶ್ರೇಷ್ಠನಾದ ಪುರುಷನಿಂದ ಸೂನೃತ ಅನ್ನುವವಳಲ್ಲಿ ಪರಮಾತ್ಮ ಸ್ವಧಾಮ ಎಂಬ ಹೆಸರಿನಿಂದ ಅವತಾರವನ್ನು ಮಾಡ್ತಾನೆ. ಹಿಂದೊಮ್ಮೆ ಪರಮಾತ್ಮ ಸೂನೃತ ಎಂಬ ಹೆಸರಿನ ತಾಯಿಯಲ್ಲಿ ಅವತಾರ ಮಾಡಿದ್ದನ್ನು ನಿನ್ನೆ ಕೇಳಿದ್ದೀರಿ. ಅದೇ ತರಹದ ಹೆಸರಿರುವ ಸೂನೃತ ಎಂಬುವಳಲ್ಲಿ ಸತ್ಯಮಹಸ್ ಎಂಬುವವನಿಂದ ಸ್ವಧಾಮ ಎಂಬ ಹೆಸರಿನಿಂದ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಇನ್ನು ದೇವಸಾವರಣಿ ಮನ್ವಂತರ, ಹರಿವಂಶದ ಪ್ರಕಾರ ರೌಚ್ಯ ಮನ್ವಂತರ ಅಂತ. ರೌಚ್ಯ ಅಂದರೆ ರುಚಿತ್ ಪ್ರಜಾಪತಿಯ ಪುತ್ರ ಅನ್ನುವ ಅರ್ಥದಲ್ಲಿ ರೌಚ್ಯ ಅಂತ. ದೇವಸಾವರಣಿ ಮನ್ವಂತರ ಅಂತ ಭಾಗವತ ಹೇಳ್ತದೆ. ಅಲ್ಲಿ ಋಷಿಗಳು ಅಂಗಿರಸ್ಸಿನ ಪುತ್ರ ಧೃತಿಮಾನ್, ಪುಲಸ್ತ್ಯ ಪುತ್ರ ಹವ್ಯಪ, ಪುಲಹ ಪುತ್ರ ತತ್ವದರ್ಶಿ, ಭೃಗುಪುತ್ರ ನಿರುತ್ಸುಕ, ಅತ್ರಿಪುತ್ರ ನಿಷ್ಪ್ರಕಂಪಕ, ಕಶ್ಯಪಪುತ್ರ ನಿರ್ಮೋಹ, ವಸಿಷ್ಠಪುತ್ರ ಸುತಪಾಹ ಅಂತ. ಭಾಗವತ ನಿರ್ಮೋಹಕ ತತ್ವದರ್ಶ್ಯಾದ್ಯಾಹ ಅಂತ ಸಂಕ್ಷೇಪೇಣ ಹೇಳ್ತದೆ. ದೇವತೆಗಳು 3 ಗಣದಲ್ಲಿದ್ದಾರೆ ಅಂತ. ಸುಕರ್ಮ, ಸುತ್ರಾಮ ಮೊದಲಾದ ಹೆಸರಿನವರು ಅಂತ ಭಾಗವತ ಹೇಳ್ತದೆ. ದಿವಸ್ಪತಿ ಇಲ್ಲಿ ಇಂದ್ರನಾಗಿರ್ತಾನೆ. ಚಿತ್ರಸೇನ, ವಿಚಿತ್ರ, ನಯ, ಧರ್ಮಭೃತ, ಧೃತ, ಸುನೇತ್ರ, ಕ್ಷತ್ರವೃದ್ಧ, ಸುತಪ, ನಿರ್ಭಯ, ದೃಢ ಮನುವಿನ ಮಕ್ಕಳು ಚಿತ್ರಸೇನ ವಿಚಿತ್ರಾದ್ಯಾಹ ಅಂತ ಭಾಗವತ ಹೇಳ್ತದೆ. ಇಲ್ಲಿ ಪರಮಾತ್ಮನ ಅವತಾರ ಯೋಗೇಶ್ವರ. ದೇವಹೋತ್ರ ಎಂಬುವವನಿಂದ ಬೃಹತಿ ಎಂಬ ತಾಯಿಯಲ್ಲಿ ಯೋಗೇಶ್ವರ ನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. 14ನೆಯ ಮನ್ವಂತರ ಹರಿವಂಶದ ವ್ಯಾಖ್ಯಾನದ ಪ್ರಕಾರ ಭೌತ್ಯ. ಭೌತ್ಯ ಅಂದರೆ ಭೂತಿಯ ಮಗ, ಅಂದರೆ ಗಂಡ ಹೆಂಡತಿ ಇಬ್ಬರು ಮಾತಾಡಿಕೊಂಡು ಹಾಗಿದೆ. ರುಚಿ ಪ್ರಜಾಪತಿ ತನ್ನ ಹೆಸರು ಮಗನಿಗೆ ಬೇಕು ಅಂತ ತನ್ನ ಹೆಸರಿನಲ್ಲಿ ರೌಚ್ಯ ಅಂತ ಪ್ರಸಿದ್ಧ ಮಾಡಿದ. ಅದೇ ರುಚಿ ಪ್ರಜಾಪತಿಯಿಂದಲೇ ಭೂತಿಯಲ್ಲಿ ಹುಟ್ಟಿದಾಗ ತಾಯಿಯ ಹೆಸರಿನಿಂದ ಅವನನ್ನು ಭೌತ್ಯ ಅಂತ ಕರೆದರು. ಇಬ್ಬರು ರುಚಿಯ ಮಕ್ಕಳೇ. ಆ ಭೌತ್ಯ ಮನ್ವಂತರ ಅಂತ. ಭಾಗವತದ ಪ್ರಕಾರ ಇಂದ್ರಸಾವರಣಿ ಮನ್ವಂತರ. ಋಷಿಗಳು ಭಾರ್ಗವ, ಅತಿಬಾಹು, ಶುಚಿ, ಆಂಗ್ಯರಸ, ಯುಕ್ತ, ಅತ್ರಿಪುತ್ರ ಯುಕ್ತ, ವಸಿಷ್ಠಪುತ್ರ ಶುಕ್ರ, ಪುಲಹಪುತ್ರ ಅಜಿತ ಎಂಬುದಾಗಿ ಹರಿವಂಶ. ಅಗ್ನಿ, ಬಾಹು, ಶುಚಿ, ಶುದ್ಧ, ಮಾಗಧಾದಿಗಳು ಅಂತ ಭಾಗವತ. ತರಂಗಭೀರು, ವಪ್ರ, ತರಸ್ವಾನ್, ಉಗ್ರ, ಅಭಿಮಾನಿ, ಪ್ರವೀಣ, ಜಿಷ್ಣು, ಸಂಕ್ರಂದನ, ತೇಜಸ್ವಿ, ಸಬಲ ಎಂಬುದಾಗಿ ಮನುಪುತ್ರರು. ಜಂತು, ಭೀರವ, ವರ್ಯಾದ್ಯಾಹ ಅಂತ ಭಾಗವತ ಸಂಕ್ಷೇಪವಾಗಿ ಹೇಳುತ್ತದೆ. ದೇವತೆಗಳು 5 ಗುಣದಲ್ಲಿದ್ದಾರೆ ಅಂತ ಹರಿವಂಶ. ವಿಚಿತ್ರ, ಚಾಕ್ಷುಷ ಮೊದಲಾದ ಹೆಸರಿನ ದೇವತೆಗಳು ಅಂತ ಭಾಗವತ ಹೇಳುತ್ತದೆ. ಇಂದ್ರ, ಶುಚಿ, ಪರಮಾತ್ಮ ಬೃಹದ್ಭಾನು ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ಸತ್ರಾಯಣ ಎಂಬುವವನಿಂದ ವಿತಾನ ಅನ್ನುವವಳಲ್ಲಿ ಪರಮಾತ್ಮ ಬೃಹದ್ಭಾನುವಾಗಿ ಅವತಾರ ಮಾಡ್ತಾನೆ ಅಂತ 14 ಮನ್ವಂತರಗಳ ಸಾಮಾನ್ಯವಾದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ.